ಸಿಮ್ಲಾಗ್ ಬಂದ್ರೆ ಫಸ್ಟ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಕುರ್ಫಿ ಬರ್ತೀರಾ ಅಂತ ಹೇಳಿದ್ರೆ ನೀವು ಇಲ್ಲಿ ಯಾವುದೇ ರೀತಿಯ ಈಗ ಹೆಂಗೆ ಅಂತ ಹೇಳಿದ್ರೆ 1000 ರೂಪೀಸ್ಗೆ ನಿಮಗೆ ಮೇಲ್ಗಡೆ ಆಕ್ಟಿವಿಟೀಸ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನೀವು ಯಾರೇ ಬಂದರೂ ಆ ಪ್ಯಾಕೇಜ್ನ ತಗೊಳಕ್ ಹೋಗ್ಬಿಡಿ. ಜಸ್ಟ್ ಆರ್ಸಲ್ಲಿ ಹೋಗೋದು, ಅಲ್ಲಿಗೆ ಇದರಿಂದ 3 ಕಿಲೋಮೀಟರ್ ಹೋಗಬೇಕಾಗಿರುತ್ತೆ. ಅಲ್ಲೇ ಹನುಮಂತನ ಟೆಂಪಲ್ ಇದೆ, ಆಂಜನೇಯ ಟೆಂಪಲ್ ನೋಡಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು ಕುದುರೆ ತಗೊಳ್ಳಿ, ಒಬ್ಬರಿಗೆ ಪರ್ಸನ್ಗೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಗೇಮ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಅಲ್ಲೇ 200-300 ರೂಪೀಸ್ಗೆಲ್ಲ ಸಿಗುತ್ತೆ, ನೀವು ಅಲ್ಲಿ ಆಡ್ಬೋದು. ಸೊ ಇಲ್ಲಿ ಪ್ಯಾಕೇಜಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ, ಅದು ವರ್ತಬಲ್ ಅಲ್ಲ. ಬನ್ನಿ ಹೋಗೋಣ, ಹೇಗಿರುತ್ತೆ ನೋಡೋಣ. ಕುದುರೆಗಳು ಫುಲ್ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟವೆ. ಕುಣಿಸ್ಕೋತ ಅಂದ್ರೆ ಪಾರ್ಕಿಂಗ್ ತರ ಬಂದು ಕುತ್ಕೊಂಡ್ ನಿಂತ್ಕೊಂತವೆ, ಏನು ಮಾಡಂಗಿಲ್ಲ. ಇಲ್ಲಿ ನೋಡಿ, ನಿಧಾನಕ್ಕೆ ಹೋಗಪ್ಪ. ಲಾಕ್ ಆಯ್ತು ಇಲ್ಲಿ. ಓ ಬೈ ಬೈ, ತುಂಬಾ ರಾಂಗ್ ಇದೆ ಅಮ್ಮ ಇದು. ನನ್ ಕುದುರೆ ಮಾತ್ರ ಒಂಥರ ಏನೋ ಗೊತ್ತೀರಾ, ಬೇರೆ ರೋಡಲ್ಲಿ ಹೋಗ್ತೈತಿ. ಇದೊಂಥರ ರಾಜ ಹುಲಿ ತರ ಇವನು ನೋಡಿ, ಎಲ್ಲವೂ ಕರೆಕ್ಟಾಗಿ ಬಂದ್ರೆ ಇವನ್ ಮಾತ್ರ ಕಿತಾಪತಿ. ನನ್ನ ಮಗ ಇವನು ಲೇಡೀಸ್ ಜೆಂಟ್ಸ್ ಗೊತ್ತಾಯ್ತಲ್ಲ ಒಟ್ಟಿನಲ್ಲಿ ಕಿತಾಪತಿ ಮಾಡ್ತಾವ್ರಿ. ಅಯ್ಯೋಯ್ಯೋ ನಂದೇ ಸಪ್ರೇಟು. ನಾವು ಗೊತ್ತಲ್ಲ, ನಾವು ಓದ್ತಾವೆಲ್ಲ ಸಪ್ರೇಟ್ ಹೋಗ್ಲೇಬೇಕು. ಅದು ಸಿಕ್ತಾ ಸರಿಯಾಗಿರೋ ಸಿಕ್ಕೈತೆ. ಇಲ್ಲಿ ಯಾರು ವಾಕ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಜೊತೆಗೆ ಭಯನ ಆಗುತ್ತೆ. 1-2-3 ಮಿನಿಟ್ಸ್ ಇದ್ರಲ್ಲಿ ಕುತ್ಕೊಂಡು ಹೊರಟಾಗ ಮಾತ್ರ ಎಲ್ಲ ಒಂದೇ ಕಡೆ ಇರ್ತಾವ. ಒಂದೇ ಸಲ ಎಲ್ಲ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲ ಯಾರು ನೋಡಲ್ಲ, ಕುತ್ಕೊಂಡು ಓಡ್ತಾ ಇರ್ತವೆ. ಸ್ಟಾಪ್ ಆಗಿದ್ದಾವೆ, ಏನಕ್ಕಂತ ಗೊತ್ತಿಲ್ಲ. ಹಾಂ, ಇದು ಮಾತ್ರ ಎಲ್ಲರನ್ನೂ ಓವರ್ಟೇಕ್ ಮಾಡ್ಕೊಂಡು ಹೋಗ್ತೈತೆ ನನ್ನ ಕುದುರೆ. ಭೈರವ ಇದು. ಸ್ಟಾಪ್ ಮಾಡಿದ್ರು ಭೈರವನ್ನ. ಶ್ರಾವಣ ಕೂತಿರೋದು ಮುಂದೆ ಮೂವ್ ಆಗ್ಬಿಡ್ತು. ಸೊ ಅದಕ್ಕೆ ಇದು ನೋಡಿ ಎಲ್ಲರನ್ನೂ ಓವರ್ಟೇಕ್ ಮಾಡ್ಕೊಂಡು ಅದ್ರ ಹತ್ರ ಹೋಗ್ತಾ ಐತೆ. ಅಂದ್ರೆ ಇಲ್ಲಿ ಇವರು ಕಪಲ್ಗೆ ಹಂಗೆ ಮಾಟ ಮಾಡಿಸ್ಬಿಟ್ಟವ್ರೆ. ಚೆನ್ನಾಗಿ ಟ್ರಿಕ್ಸ್ ಉಪಯೋಗಿಸೋರ್ ಹತ್ರ. ಏನಪ್ಪ ಇಲ್ಲಿ ನೋಡಿ, ಲೆಫ್ಟ್ ಹೋಗ್ತಾನೆ. ನೀನೇನು ಓವರ್ಟೇಕ್ ಮಾಡ, ನಿಧಾನಕ್ಕೆ ಹೋಗಪ್ಪ. ನಿಧಾನಕ್ಕೆ ಹೋಗಲ್ಲ ಅಂತಾರೆ. ಅಲ್ಲ ಇವನು ಕಿತಾಪತಿ ಮಾಡ್ತಾ ಇರೋದು ಎಲ್ಲರೂ, ಎಲ್ಲರನ್ನು ಕುದಿಯೋದು ಏನೋ ಒಂಥರ ಆಡ್ತಾವ ನೀವು. ನೋಡಿ ಕುದುರೆ ಮೇಲೆ ಕತ್ತೆ. ಟ್ರೆಕ್ಕಿಂಗ್ ಮಾಡ್ಬೋದು ಅಂತಾರೆ, ಟ್ರೆಕ್ಕಿಂಗ್ ಅಂತ ಯಾರು ಬರಕ್ ಹೋಗ್ಬೇಡಿ. ನೋಡಿ ಇಲ್ಲಿ ಈಗ ಕುದುರೆಗಳಿಗೆ ಹೋಗಕ್ಕೆ ನನ್ನ ಪ್ರಕಾರ ಡಿಫಿಕಲ್ಟ್ ಇದೆ ನೋಡಿ. ಕೇಳಿಸ್ಕೊಳ್ಳಿ, ಹೆಂಗ ನೀನ್ ಇಟ್ಟಿರೋದ ಟಾರ್ಜನ್? ಓಕೆ, ಇದ್ರದ್ದು ಏನಂತ ಗೊತ್ತಿಲ್ವಲ್ಲ. ಹಂಗಿಡಿ, ನಿಧಾನಕ್ಕೆ ಈ ತರ ಇಳಿಬೇಕು. ಸೈಡ್ ಫಸ್ಟ್ ಭಯ ಆಗುತ್ತೆ ಮಾತ್ರ. ಅಂದ್ರೆ ಅವಕ್ಕೆ ಹೇಳ್ತಿಲ್ವ ನೀಟಾಗಿ. ಅಂದ್ರೆ ಈಗ ಹೇಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಎರಡೆರಡು ಕುದುರೆ ನೀಟಾಗಿ ಅಡ್ಜಸ್ಟ್ ಆಗ್ಬಿಟ್ಟಿರ್ತವೆ, ಅವೇ ಜೊತೆಗೆ ಹೋಗೋದು. ಈಗ ಇವ್ದು ನಾನು ಕುತ್ಕೊಂಡಿದ್ದು 2 ಒಂದೇ ಕುದುರೆ. ನಾವೇ ಕಪಲ್, ಅವು 2 ಕಪಲ್ ಇದಾವೆ. ಅವಕ್ಕೆ ಕುಣಿಸ್ಬಿಡ್ತಾರೆ, ಪಕ್ಕನೇ ಹೋಗ್ತವೆ. ಇನ್ ಕೇಸ್ ಆ ಕಡೆ ಈ ಕಡೆ ಪಕ್ಕ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮುಂದೆ ಹೋಗ್ಬಿಡ್ತು ಅಂದ್ರೆ ಬಿಡಲ್ಲ, ಎಲ್ಲಾನು ಕುದ್ಕೊಂಡು ನಾವು ಬಿದ್ರು ಪರವಾಗಿಲ್ಲ ಓಡೋಗ್ಬಿಡ್ತವೆ. ಸೊ ಸಖತ್ ಎಕ್ಸ್ಪೀರಿಯನ್ಸ್ ಇದು ಹೇಳ್ತಿರೋದು. ಫಸ್ಟ್ ಡೇ ಇದು. ನೋಡೋಣ, ಇಲ್ಲಿವರೆಗೂ ಚೆನ್ನಾಗಿದೆ. ಸೊ ಇನ್ ಕೇಸ್ ನೀವು ಬಂದರೆ ಹಾರ್ಸ್ ರೈಡ್ಲೇ ಬರಲಿ, ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ಹೇಳ್ತಾರೆ ಏನಂತಂದರೆ, ಟ್ರೆಕ್ಕಿಂಗ್ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ, ತುಂಬ ಗಲೀಜು, ನೀವು ನಡೆಯೋಕ್ಕೂ ಆಗಲ್ಲ. ಸೊ ಇಲ್ಲಿ ಬಂದಮೇಲೆ ಈ ಥರ ಎಲ್ಲ ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ. ಸೊ ಇದು ಪಾಯಿಂಟು. ಮತ್ತು ಅವ್ರ ನಂಬರ್ ಕೊಟ್ಟಿರ್ತಾರೆ. ಸೊ ಈ ಕಡೆಯಿಂದ ಮುಗಿಸ್ಕೊಂಡು ಜೊತೆಗೆ ಹೋಗಿ ಕಾಲ್ ಮಾಡಬೇಕು. ಆಮೇಲೆ ಒಂದೊಂದು ಗ್ರೂಪ್ ಕಳಿಸಿರ್ತಾರೆ, ಒಂದು 8ರಿಂದ 10 ಜನ. ಅವೆಲ್ಲ ಕುದುರೆಗಳು ಅದೇ ಥರ ಅಡ್ಜಸ್ಟ್ ಇರ್ತವೆ. ಸೊ ಅದಕ್ಕೆ ಹೋಗಬೇಕು. ಅವರು ಮೊದಲೇ ನಮ್ಗೆ ಹೇಳಿ ಕಳಿಸ್ತಾರೆ, ನೀವು ಬರೋದಿದ್ರು ಏನು ಟೀಮ್ ಬಂದಿರ್ತೀರೋ ಆ ಟೀಮ್ ಮತ್ತೆ ವಾಪಸ್ ಬರಬೇಕು, ಇಲ್ಲಾಂದರೆ ನಿಮ್ಮ ಕುದುರೆ ಸಿಗಲ್ಲ ಅಂತ. ಸೊ ನೀವು ಬಂದ್ರೂ ಅದನ್ನೆಲ್ಲ ಫಾಲೋ ಮಾಡಿ. ಯಾಕೆ ಎಲ್ಲಕ್ಕೂ ಕಾಸ್ಟ್, ಬಟ್ ಸೂಪರ್ ಆಗಿದೆ. ಹೇಗಿದೆ ನೋಡಿ ಒಂದ್ಸಲಿ, ಒಳ್ಳೆ ಹಲ್ಕಿದಂಗೆ ಐತೆ. ಸೂಪರ್. ಎಸ್ ಕಿತ್ನೆ ಭೈ ಏಕ ಆದ್ಮಿ ಕಾ 50 ರೂಪಾಯಿ ತಗೊಂತಾರೆ ಫೋಟೋಗೆ. ಇದು 50 ರೂಪಾಯಿ. ನೀವು ಅಲ್ಲಿಂದ ಬರ್ಬೇಕಾದ್ರೇನೆ ಮೇ ಬಿ ಚೇಂಜ್ ತಗೊಂಡ್ಬಂದ್ಬಿಟ್ರೆ ಬೆಟರ್ ಅಲ್ಲ. 50-100 ಕೊಟ್ಟು ಎಲ್ಲ ಫೋಟೋ ಹೊಡ್ಕೋತೀರಿ ಬರೀ. ಆದರೂ ಏನು ನೋಡಿ ಇಲ್ಲಿ ಹೆಂಗೆ ಒಳ್ಳೆ ಸ್ಟ್ಯಾಚು ಇದ್ದಂಗಿದೆ. ಇಲ್ಲಿ ನೋಡಿ ಹೆಂಗೆ ಟ್ರೈನ್ ಮಾಡ್ಬಿಟ್ರ ಪಾಪ. ಬೆಳಿಗ್ಗೆ ಇದ್ರೆ ಇವಾಗ ಇದೇ ಕೆಲಸ, ಸುಮ್ಮನೆ ನಿಂತ್ಕೊಳ್ಳೋದಿಲ್ಲ ಬಂದು.
ಸರ್ 100 ರುಪೀಸು. ಇಲ್ಲಿ ನೋಡಿ, ಇಲ್ಲಿನ ಕಲ್ಚರ್ ಥರ ನೀವು ಬಟ್ಟೆ ಇಲ್ಲೇನೆ ಎಲ್ಲ ಅವರೇ ರೆಡಿ ಮಾಡ್ತಾರೆ. ಸೊ ಇದಕ್ಕೆ 100 ರುಪೀಸ್ ಪರ್ಸನ್ಗೆ ಚಾರ್ಜ್ ಮಾಡ್ತಾರೆ. ಹಾಂ, ನಾವು ಹಾಕ್ಸ್ಕೊಳ್ಳೋಣ, ನಾವು ಹಾಕ್ಕೊಂಡು ಒಂದಷ್ಟು ಫೋಟೋ ತಗೊಳ್ಳೋಣ. ಹಾಂ, ವಾವ್. ಹೀಗೆ ಇಲ್ಲಿ ಥರನೇ ರೆಡಿ ಮಾಡ್ತಾವ್ರೆ. ಏನಿಲ್ಲ, ಒಂದು ಬೆಡ್ಶೀಟ್ ಥರ ಐತೆ, ಹಾಗೆ ರೆಡಿ ಮಾಡಿ ಫೋಟೋ ಹೊಡ್ಸ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಬೆಡ್ಶೀಟು ಹೌದು ಟೈಮ್. ವಾವ್, ಚೆನ್ನಾಗೈತೆ. ನನ್ ಮುಗೀತಾ ಹೋಗಿ ಬಾಯ್. ಕೇತಾ ಬಾಯ್ 30 ರುಪೀಸ್. ಒಂದಕ್ಕೆ 60, ಇಲ್ಲೂ ಡಿಸ್ಕೌಂಟ್. 2 ತಗೊಂಡ್ರೆ 50, 50 ರುಪೀಸ್. 50 ರುಪೀಸ್ ಚಾರ್ಜ್ ಮಾಡ್ತಾರೆ ಹಿಂಗೆ ಫೋಟೋ ವಿಡಿಯೋಗೆ. ಟೆಲಿಸ್ಕೋಪ್ ಪಾಯಿಂಟ್ ಇಲ್ಲಿ ಇದಾದ್ಮೇಲೆ ಅದೇ ಟೆಂಪಲ್ ನೋಡಿ ಅದು. ಸೊ ಇವೆರಡು ಸೈಡ್ ಸೀಯಿಂಗ್ ನೋಡ್ಕೊಂಡು ನೆಕ್ಸ್ಟ್ ನೀವು ಮಾಲ್ ರೋಡ್ಗೆ ಹೋಗ್ಬೇಕು ಇಲ್ಲಿಂದ. ಮತ್ತೆ ಈಗ ಬಂದ್ವಲ್ಲ, ಅದೇ ಕುದುರೆ ಅಲ್ಲೇ ಇರ್ತವೆ. ನೋ ಬಾಯ್, ಎಲ್ಲ ಅಡ್ವೆಂಚರ್ ಅದು ಇದು ಅಂತ ಕೇಳ್ತೀರಿ. ಇಲ್ಲಿ ಮಾಡಬೇಡಿ, ಇಲ್ಲಿ ಚೆನ್ನಾಗಿರಲ್ಲ ಆಯ್ತಾ. ಇಲ್ಲಿ ಏನು ಇರಲ್ಲ, ವೇಸ್ಟು. ಜಸ್ಟ್ ಇಲ್ಲಿ ಸೈಡ್ ಸೀಯಿಂಗು ಈಗ ನೋಡೋದ್ರಲ್ಲ, ಈ ಥರ ರ್ಯಾಬಿಟಲ್ಲಿ ಫೋಟೋ ಹೊಡ್ಸ್ಕೊಳ್ಳೋದು ಈ ಥರ ಏನಿತ್ತು ಅಂದ್ರೆ ಅದನ್ನ ಮಾಡಿಕೊಂಡು ಇಲ್ಲಿಂದ ಮಾಲ್ ರೋಡ್ ಎಲ್ಲ ನೋಡ್ಕೊಂಡು ನಾಳೆ ಸಿಮ್ಲಾ ಬಿಟ್ಟು ನೀವು ಮನಾಲಿಗೆ ಹೋದ್ಮೇಲೆ ಅಡ್ವೆಂಚರ್ಗಳು ಏನಿರುತ್ತೆ ಅದನ್ನು ಮಾಡಿ. ಇದು ಟೆಲಿಸ್ಕೋಪ್ ಪಾಯಿಂಟ್, ಓಕೆನಾ. ಇಲ್ಲಿ ನಿಮ್ಗೊಂದು 3-4 ಪ್ಲೇಸ್ ತೋರಿಸ್ತಾರೆ ಟೆಲಿಸ್ಕೋಪಲ್ಲಿ. ಒಬ್ಬರಿಗೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಏನಿದೆ ಅಂತ ಕೇಳೋಣ, ಒಟ್ಟಿನಲ್ಲಿ ಗೊತ್ತಿಲ್ಲ ಏನೇನಿದೆ ಅಂತ. 100 ಹೇಳ್ತಾರೆ, ನಾವು 200 ಮಾತಾಡಿದೀವಿ. ಸೊ ನೀವು ಅಷ್ಟೇ ಬಾರ್ಗಿನ್ ಮಾಡಿ ನೋಡೋಣ, ಕಮ್ಮಿ ಕೇಳ್ತಾರೆ. ಏನು ಕಾಣುತ್ತೆ ಕಾಣಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ನೋಡೋಣ, ನೋಡಿದ್ಮೇಲೆ ವಿಡಿಯೋ ನೋಡಿದ್ಮೇಲೆ ಹೇಳ್ತೀವಿ. स्थापना की महाभारत टाइम में 7 किलोमीटर दूर पड़ता है. कितना किलोमीटर है? 7 किलोमीटर दूर दुर्गा माता मंदिर. ಇದು 7 ಕಿಲೋಮೀಟರ್ ಇದೆ. ಬಟ್ ಗೋಪುರ ಕಾಣಿಸ್ತಾ ಐತೆ. थोड़ा पीछे आइए, बस इतना सरकना है. ಇದೇನಪ್ಪ ಅಂದ್ರೆ 7 ಕಿಲೋಮೀಟರ್ ದೂರದಲ್ಲಿರೋ ಗೋಪುರ ಕಾಣಿಸ್ತಾ ಐತೆ. ಇದು ದುರ್ಗಾ ಮಾತಾ ಟೆಂಪಲ್. दुर्गा माता. ಓಕೆ ಫೈನ್. देखो मैडम, ಎಸ್, ರಿಚೆಸ್ಟ್ ಏರಿಯಾ ಪ್ಲೇಸ್. ಹಿಮಾಚಲ ಅಸ್ಸಾಂ ಫಸ್ಟ್ ಟೆಂಪಲ್ ಅಂತೆ ಇದು. ಇಲ್ಲಿ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ ಇದು. इसने अपनी लाइफ में 365 शादी किया. 3 इडियट मूवी बना इसमें. रेंचो कितना शादी किया भाई? 365. 3 इडियट मूवी बना. रेंचो का 3 इडियट नाम रखा जाए. ಓಕೆ. ಇದೆ ಇದೆ ಇದೆ, ರಾಜಂದು ಮನೆ ಇದೆ ನೋಡಿ. ಭೂಪೇಂದರ್ ಸಿಂಗ್ ರಾಜ ಅವರ ಮನೆ ಈ ಫೋನಲ್ಲೇ ನಿಮಗೆ ತೋರಿಸ್ತಾ ಇದೀವಿ ನಮ್ಮ ವ್ಯೂವರ್ಸ್ಗೆ. ನೋಡಿ, ಎಲ್ಲರೂ 200 ರೂಪಾಯಿ ಫೋನ್ ಪೇ ಮಾಡ್ಬಿಡಿ ನಮಗೆ. ये हमारा लास्ट गांव है. ये जो लाइट वाला चमकता नजर आएगा आईटीबीपी बेस के इंडिया चाइना बॉर्डर टॉप लास्ट पार्ट ऑफ इंडिया कॉरिक पीक. ಕಾಣಿಸ್ತಾ ಚೈನಾ ಬಾರ್ಡರ್ ಕಾಣಿಸ್ತಾ ಇದೆಯಾ? ये हमारा ನಾನು ನೋಡ್ತೀನಿ ತಗೋ. ಪ್ಲೇಸ್ ಅಷ್ಟೇ ಇದೆ ನೋಡಿ, 2 ಮನೆಗಳು ಕಾಣಿಸ್ತಾ ಇದೆಯಲ್ಲ, ಇದು ಇಂಡಿಯಾ ಚೀನಾ ಬಾರ್ಡರ್, ಲಾಸ್ಟ್ ಬಾರ್ಡರ್. ಇದು ಶೂಟಿಂಗ್ ಪ್ಲೇಸು. ಇದು ಬಂದು ಇದೇನಿದು ಅಗ್ರಿಮೆಂಟ್ ಕಾಂಪ್ಲೆಕ್ಸ್ ಇದು. ಆಮೇಲೆ ಇದು ಬಂದು ಪಾಂಡ್ಯವರು ಕಟ್ಟಿರೋ ಟೆಂಪಲ್. ನೋಡಿ, ಈಗ ಒಂದರಿಂದ ತೋರಿಸ್ತೀನಿ. ಇದು ಪಾಂಡವರು ಕಟ್ಟಿರೋ ಟೆಂಪಲ್, ಇದು ಸಿಂಪ್ಲ ಅಗ್ರಿಮೆಂಟ್, ಇದು ಬಂದು ಶೂಟಿಂಗ್ ಪ್ಲೇಸು. ಹೋಗಿ ಇವಾಗ ಬಂದ್ವಿ ಎಕ್ಸ್ಪೀರಿಯನ್ಸ್ ಮಾಡಿ. ಬಟ್ ನನ್ನ ಮೊಬೈಲಲ್ಲ ನೋಡ್ತೀವಿ ಅದನ್ನೆಲ್ಲ. ಸೊ ನಮ್ಗೆ ಗೊತ್ತಿರಲ್ಲ ಮೊದಲು ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಅಂತ ಅವ್ರು ತೋರಿಸಿದ್ಮೇಲೆ ಮತ್ತೆ ನಮ್ಮ ಮೊಬೈಲಲ್ಲಿ ಜೂಮ್ ಮಾಡಿ ನೋಡಿದ್ವಿ, ವಿಡಿಯೋ ಹಾಕಿದ್ವಿ. ಬೇಕಾದ್ರೆ ನೋಡಿ, ವಿಡಿಯೋದಲ್ಲಿ ನೋಡಿರ್ತೀರಿ ಇವಾಗ ನೀವು. ಸೊ ಅಂದರೆ ಈಗ ನೀವು ಯಾರು ಬರ್ತೀರಾ ಅಂತ ಹೇಳಿದ್ರೆ ನೋಡಿ, ಏನಿಲ್ಲ 200 ರೂಪಾಯಿ ಕೊಟ್ಟು ಅವೆಲ್ಲ ಪ್ಲೇಸ್ಗಳು ತೋರಿಸ್ತಾರೆ. ಸೊ ನೋಡ್ಬೋದು. 300 ಇತ್ತು, ನಾವು ಮಾತಾಡಿ 200 ಮಾಡಿಸ್ತೀವಿ. ಬಟ್ ಇಲ್ಲಿ ಗಂಟ ಬಂದಿರ್ತೀವಲ್ಲ, ಅದೊಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋರು ಮಾಡಿ. ಹಾಂ, ತುಂಬ ಕೋಲ್ಡ್ ಇದೆ ಮಾತ್ರ. जय वीर बजरंग बली संकट का हरने वाला माता टेंपल
ದುರ್ಗಮಾತಾ ಟೆಂಪಲ್ ಮಾಮೂಲಿ ಏನು ಹರಕೆ ಕಟ್ಕೊಂಡು ಕಟ್ಟಿರ್ತಾರೆ. ಹರಕೆ ಏನೋ ಇದೆ. ಇದು ಟೆಂಪಲ್ ಬಟ್ ಇದೇ ಗೇಟು ಕ್ಲೋಸ್ ಆಗ್ಬಿಟ್ಟಿದೆ. ಏನಂತ ಇದೇ ನೋಡಿ ಕುಫ್ರಿಯ ಟಾಪ್ ಆ್ಯಂಡ್ ವ್ಯೂ ಅಂತ ಹೇಳಿದ್ರೆ ಇವಾಗ ಕುದುರೆಯಲ್ಲಿ ಬಂದು ಲಾಸ್ಟ್ ಎಲ್ಲ ನೋಡಿಕೊಂಡು ಲಾಸ್ಟ್ ಮಾತಾ ಟೆಂಪಲ್ ನೋಡಿಕೊಂಡು ಇದೇ ಲಾಸ್ಟ್ ವ್ಯೂ. ಇದು ಸುತ್ತ ನೋಡಿ ಇದು ನೋಡ್ಕೊಂಡು ನೆಕ್ಸ್ಟು ನಾವು ಮಾಲ್ ರೋಡ್ಗೆ ಹೋಗಬೇಕು. ಮಾಲ್ ರೋಡ್ ವೀಡಿಯೋ ಮತ್ತು ಸಿಮ್ಲಾದ ನೆಕ್ಸ್ಟ್ 2 ಎಪಿಸೋಡ್ ಮಾಡಿದ್ದೀವಿ. ಇದು ಫಸ್ಟ್ ಎಪಿಸೋಡು. ಎಲ್ಲ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ. ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಂ